ಫ್ರೆಂಡ್ಸ್, ಟೈಮ್ ಬೆಳಗ್ಗೆ ಎಲ್ಲ ಸಂಜೆ ಮುಂದೆ 6:40 ಆಗೈತಿ. ನಾನು ಇವಾಗ ವಿಡಿಯೋ ಶೂಟ್ ಮಾಡತ್ತೀನಿ. ಸಂಜೆ ಮುಂದಿನ ರೂಟೀನ್ ಯಾವ ಟೈಪ್ ಇರ್ತೈತಿ ಅನ್ನೋಂಥದ್ದನ್ನು ಶೇರ್ ಮಾಡ್ಕೊಂಡ್ರಾತು ಅಂಥೇಳಿ ಸಂಜೆ ಮುಂದೆ ಇನ್ನೂ ಅಡುಗೆ ಶುರು ಮಾಡ್ಕೋಬೇಕು. ಸಂಜೆ ಮುಂದಿನ ಸ್ವಲ್ಪ ಕಸ ಬಾಂಡೆ, ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚೋದು ಇದೆಲ್ಲ ಆಗೈತಿ. ಹಾಗೆ ಸಂಜೆ ಮುಂದೆ ಚಪಾತಿ ಹಿಟ್ಟನ್ನು ನಾದಿಟ್ಟನಿ. ಚಪಾತಿ ಮಾಡ್ಕೋಬೇಕು. ಅದು ಕೂಡ ಪಲ್ಯ ಏನು ಮಾಡಿದ್ರಾತು, ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡತ್ತೀನಿ. ಪಲ್ಯಕ್ಕೆ ಸ್ವಲ್ಪ ಕಾಳುಗಳವ. ಕಾಳು ಅಂದ್ರೆ ಅವ್ರಿಗೆ ಕಾಳು. ಇವಾಗೆಲ್ಲ ಸ್ವಲ್ಪ ಅವ್ರಿಗೆ ಸಿಕ್ಕಾಕತ್ತಾವ ಹೊಲದಾಗ. ಹೀಗಾಗಿ ಸ್ವಲ್ಪ ಅವ್ರಿಗೆ ಕಾಳನ್ನ ನಿನ್ನೆ ನಮ್ಮ ಮನೆಯವ್ರು ತೊಗೊಂಬಂದಿದ್ರು. ಕಾಯಿನ ಅವನ್ನ ಸುಲಿದಿಟ್ಟನಿ. ಸ್ವಲ್ಪ ಅದಾವೆ, ಭಾಳ ಇಲ್ಲ. ಒಂದು ಇಷ್ಟ ಅಂದ್ರೆ ಇಷ್ಟ ಅದಾವು. ಒಂದು ಲೋಟ, ಒಂದು ಸಣ್ಣ ಕಪ್ಲೆ 1 ಕಪ್ ಆಗುವಷ್ಟು ಅದಾವು. ಅದಕ್ಕೆ ಸ್ವಲ್ಪ ಅದನ್ನಷ್ಟು ಡೈರೆಕ್ಟ್ ಪಲ್ಯ ಮಾಡಿದ್ರೆ ಸಾಲಂಗಿಲ್ಲ. ಅದಕ್ಕೆ ಏನು ಮಾಡಿದ್ರು ಸರಿ ಆಕತಿ ಅಂತೇಳಿ ವಿಚಾರ ಮಾಡತ್ತೀನಿ. ಅದನ್ನು ಹಾಕಿ ಇನ್ನು ಆಲೂಗಡ್ಡೆ ಅದು ಏನಾರ ಹಾಕಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ರುಬ್ಬಿ ಹಾಕಿ ಸ್ವಲ್ಪ ಗ್ರೇವಿ ಟೈಪ್ ಮಾಡಿಬಿಟ್ರೆ ಚಲೋ ಆಕತಿ ಅನ್ನಿಸ್ತತಿ. ಅಷ್ಟೇ ಮಾಡ್ತಾರೆ. ಕೊಬ್ಬರಿನೂ ಐತಿ, ಆಲೂಗಡ್ಡೆನೂ ಅದಾವ ನೋಡ್ರಿ. ಆಲೂಗಡ್ಡೆ ಹಾಕಿ ಒಂದು ಸ್ವಲ್ಪ ಕಾಳು ಹಾಕಿ ಮಸಾಲೆ ರುಬ್ಬಿ ಸ್ವಲ್ಪ ಕೂರ್ಮ ಮಾಡ್ತಾನೆ. ಕೂರ್ಮ ಚಪಾತಿ. ಅನ್ನ ಅಂತೂ ನಮ್ಮ ಮನ್ಯಾಗ ಮನಸ್ಸು ಮಾಡೋಂಗಿಲ್ಲ, ಯಾರು ಉಣ್ಣಂಗೂ ಇಲ್ಲ ನೈಟ್ ಟೈಮ. ಹೀಗಾಗಿ ಅನ್ನ ಏನು ಮಾಡೋಂಗಿಲ್ಲ, ಜಸ್ಟ್ ಚಪಾತಿ ಕೂರ್ಮ ಮಾಡ್ತಾನೆ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ ಅಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ. ಹೆಂಗಿದ್ರು ಚಪಾತಿ ಹಿಟ್ಟಂತೂ ನಾದಿಟ್ಟನಿ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊತಾನೆ. ಹೆಂಗೆ ಏನೇನು ಅನ್ನೋವಂಥದ್ದನ್ನು ಬಾಂಡೆನೂ ತಿಕ್ಕಿಟ್ಟನಿ. ಬುಟ್ಟ ಹಂಗೆ ಅದಾವೆ, ಇನ್ನೂ ದಬ್ಬಾಕಿಲ್ಲ. ಅಂದ್ರೆ ದಬ್ಬಾಕೋದಂದ್ರೆ ಜೋಡಿಸಿಲ್ಲ. ಹೆಚ್ಚಾಗಿ ನಿಮ್ಮ ಕಡೆ ಎಲ್ಲ ಜೋಡಿಸೋದು ಅಂತೀರಿ, ನಮ್ಮ ಕಡೆ ನಾವು ದಬ್ಬಾಕೋತೈತಿ. ಅಂದರೆ ಅಲ್ಲೆಲ್ಲೇ ದಬ್ಬಾಕ್ತೇವಲ್ಲ ಅವನ್ನ, ಹಿಂಗಾಗಿ ದಬ್ಬಾಕೋದು ಅಂತ ಹೇಳ್ತೇವೆ. ಪ್ರೀತು ಓದ್ಕೊಳತ್ತಾನ. ನವಿ ಎಲ್ಲೇ ಹೊರಗೋಗ್ಯಾನ, ಬಂದಿನ ಮೇಲೆ ಓದ್ಕೊತಾನ. 2 ದಿವಸದಿಂದ ಅನ್ಕ್ಯಾರ ವಿಚಿತ್ರ ಥಂಡಿ ಬಿಟ್ಟುಬಿಟ್ಟೈತೆ ನಮ್ಮೂರಾಗ. ನನಗೆಲ್ಲ ನೋಡ್ರಿ ಇಲ್ಲೆಲ್ಲ ಬಾಯಿ ಸೈಡ್ ಎಲ್ಲನೂ ಒಂಥರ ಚರ್ಮ ಒಂಥರ ಬಿರ್ಸೋದಂಗೆ ಆಗೈತಿ. ಅದಕ್ಕೆ ವ್ಯಾಸ್ಲಿನ್ ಹಚ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಇಲ್ಕಂದ್ರೆ ರಫ್ ಆದಂಗೆ ಆಗ್ಬಿಟ್ಟದ ಚರ್ಮ, ಬಿರ್ಸೋದಂಗೆ ಐತಿ. ಜಾಸ್ತಿ ಇದನ್ನು ಮಾಡ್ಕೊಂಡ್ರೆ ನೋವು ಆಗೋ ಚಾನ್ಸಸ್ ಇರ್ತಾವೆ, ಬಿರ್ತಂಗೆ ಹಾಕಿರ್ತಾವೆ ಚರ್ಮ. ನಾನು ಸ್ವಲ್ಪ ಅದ್ರಾಗ ಬಿರ್ಸ್ಮೈ, ಹಿಂಗಾಗಿ ದೌಡ್ ಹೊಡೆದಂಗೆ ಆಗ್ಬಿಡ್ತದೆ ನಮ್ಮ ಮುಖ, ಮೈ, ಕೈ ಎಲ್ಲ. ಬರ್ರಿ. ನಮ್ಮ ಮನೆಯವ್ರಂತೂ ಹುಬ್ಬಳ್ಳಿಗೆ ಹೋಗ್ಯಾರ. ಹುಬ್ಬಳ್ಳಿಗೆ ಹೋಗಿಂದು ಆಲ್ಮೋಸ್ಟ್ ಬರ್ಬೋದು. ಮಧ್ಯಾಹ್ನ ಸ್ವಲ್ಪ ದೌಡ ಊಟ ಮಾಡಿ ಹೋಗ್ಯಾರ. 1 ಗಂಟೆ ಒಳಗೆ ಉಂಡಾರ. ಪಟ ಅಡುಗೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಅವ್ರು ಬರೋ ಅಷ್ಟೊತ್ತಿಗೆ ಪಲ್ಯ ಮಾಡಿದ್ನಿ ಅಂದ್ರೆ ಪಟ್ಟಂತೆ ಚಪಾತಿ ಮಾಡಿಕೊಡಕ್ಕೆ ಗಾಂವ್ಕತೆ ಅವ್ರಿಗೆ. ಹೀಗಾಗಿ ಪಟ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಒಂದಿಷ್ಟು ಬಾಂಡೆ ತೊಳೆದ ಅಂತ ಹೇಳಿದ್ನಲ್ಲ, ಫಸ್ಟ್ ದಬ್ಬಾಕ್ಬಿಡ್ತಾರೆ. ಅಂದ್ರೆ ನನಗೂ ಇಲ್ಲೆಲ್ಲ ಜಾಗ ಸಾಕಾಗ್ತದೆ. ಕಾಳಿಗೆ ಸ್ವಲ್ಪ ನೀರು ಹಾಕಿರ್ತಾನೆ. ಸ್ವಲ್ಪ ನಿನ್ನೆ ತೊಗೊಂಬಂದಾರಲ್ಲ ಫ್ರೆಶ್ ಆಗಿ ಸ್ವಲ್ಪ ನೀರಾಗಿ ಹಾಕಿದ್ರೆ ಫ್ರೆಶ್ ಅನ್ನಿಸ್ತಾವ. ಇಲ್ಲೇ ಸ್ವಲ್ಪ ಬೆಳಗಿನ ಹಾಲು ಸಣ್ಣಾಗಿ ಸ್ವಲ್ಪ ಕಾಸಾಕಿ ಕೊಡ್ತಾನೆ. ಆಮೇಲೆ ನಮ್ಮ ಮನೆಗೆ 2 ಹೊಸದಾಗಿ ಇದು ಅದ ನೋಡ್ರಿ, ಉಪ್ಪು ಹಾಕುವಂಥವು ಏನಂತೀರಿ, ಕಂಟೈನರ್. ಇವಕ್ಕೆ ನೀವು ಹೇಳ್ತಿದ್ರಲ್ಲ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಉಪ್ಪು ಹಾಕ್ಬೇಡ್ರಿ ಅಂತೇಳಿ. ಹೀಗಾಗಿ ಇವನ್ನ ತರ್ಸೇನಿ. 2 ತರ್ಸೇನಿ. 2 ಸೇಮ್ ನಮ್ಮ ಮನೆಯವ್ರು ತೊಗೊಂಬಂದಾರ. ಒಂದು ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡ್ತಾನಲ್ಲ, ಒಂದನ್ನು ಕಲ್ಲುಪ್ಪು ಯೂಸ್ ಮಾಡಕ್ಕಂತ ಹಾಕಿಟ್ಟಾನಿ. ಒಂದನ್ನು ಸಣ್ಣ ಉಪ್ಪು, ಪುಡಿ ಉಪ್ಪನ್ನ ಹಾಕಿಟ್ಟಾನಿ. ಚಪಾತಿ ರೆಡಿ ಐತಿ.
ಕೊಬ್ಬರಿ ನೋಡ್ರಿ ಇಷ್ಟ ಐತಿ. ಮೊನ್ನೆ ಅಮಾಸಿಗೆ ಅದಕ್ಕೆ ಇದಕ್ಕೆ ಹೊಡೆದು ಇದನ್ನು ಹಂಗೆ ತೆಗೆದಿಟ್ಟನಿ. ಒಂದಿಷ್ಟು ತಗೊಳನಿ. ಇನ್ನು ಇದಕ್ಕೆ ಮಸಾಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅವನ್ನೆಲ್ಲನೂ ರೆಡಿ ಮಾಡ್ಕೊತೆ. ಹಾಂ ಗ್ಯಾಪ್ ನಿಂತ್ಕೊಂಡಲ್ಲಿ ಹಾಂ ಅಲ್ಲಿ ಹಾಲಿನ ಬಿಸಿ ಐತಿ. ನೀವು ಹೋದೆ ಅಂದ್ರೆ ಮತ್ತೆ ಚುರುಕಂದ್ರೆ ನನಗೆ ಗೊತ್ತಿಲ್ಲ. ತಿಪ್ಪಿ ಹೇಳಿ ಇದು ಮ್ಯಾಲ ಹಚ್ಚಿ ಹೊಲಸು ಮಾಡಿದ್ರೆ ಅಲ್ಲಿ ಒಗಾಚಿ ಮಾಡೋರು ಬಿಟ್ಟು ನಾನು ಬಂದು ಒಗಾಚಿ ಮಾಡ್ತೀನಿ. ಒಗಾಚಿ ಮಾಡ್ತೀನಿ ಒಂದು ದಿವಸ ಬಂದು. ಹಾಂ ಹೋಗಿ ಕೈ ಮಾಡ್ಕೊತ ಹೋಗ್ತೀನಿ ಮತ್ತೆ. ಅತ್ತಿ ಅಣಗಿಸ್ಲಿ ಸರಿ ಸರಿ ನಿಮ್ಮ ಮನೆ ನಡೀನಿ ಅಣಗಿಸ್ಲಿ ಅತ್ತಿ ಅಣಗಿಸ್ಲಿ ಅಣಗಸನ್ನಕ್ಕಿನ ಗಲಾನ ಹಿಂಗೆ ಹೊಡ್ತೀನಿ ನಾನು ಗಲಾನ ಇಪ್ಪಿ ಉರಿಪ್ಪಿ ಉಪ್ಪಿನ ಡಬ್ಬಿ ತೊಗೊಂಡೋಗ್ಪ ಐತಿನ ಮಾಮ ಮೀಮೀನ ಇಪ್ಪಿ 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 ತಾತ ಸೋಗ್ ಭಾಳ ಆತ. ಅಪ್ಪಿ ಮಕ್ಕ ಹಂಗೈತಿ ಸೇಮ್. ಕೂರ್ಮ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ ನೋಡ್ರಿ. ಇಲ್ಲಿ ಇದು ಸ್ವಲ್ಪ ಕೊಬ್ಬರಿನ ಹಸಿ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಾನಿ. ಹಂಗೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸ್ಕಾಳು ಹಂಗೆ ಏನಿತ್ತು ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲನೂ ಮಿಕ್ಸಿ ಹಾಕ್ಕೊಳತ್ತಾನೆ. ಹಂಗೆ ಸ್ವಲ್ಪ ಜೀರಿಗೆ. ಈಗ ಮಸಾಲೆ ಅಂತೂ ರುಬ್ಕೊಂಬಂದಿದ್ದಾದ ಕೊಬ್ಬರಿನ ಹಂಗೆ ಉಳ್ಳಾಗಡ್ಡಿ ಟೊಮೆಟೊನ ಹೆಚ್ಚಿಟ್ಕೊಂಡಾನಿ. ಆಲೂಗಡ್ಡಿನೂ ಹೆಚ್ಚಿ ನೀರಾಗ ಹಾಕಿಟ್ಕೊಂಡಾನಿ. ಆಮ್ಯಾಗ ಕಾಳನ್ನು ರೆಡಿ ಅದಾವು. ಇನ್ನು ಪಟಪಟ ಅಂಥೇಳಿ ಒಗ್ಗರಣೆ ಹಾಕಿಬಿಡ್ತಾನಂತ. ಕುಕ್ಕರ್ಗೆ ನಾನು ಸ್ವಲ್ಪ ಫಸ್ಟ್ ಎಣ್ಣೆ ಹಾಕೋತಾನೆ. ನಾನು ಡೈರೆಕ್ಟಾಗಿ ಕುಕ್ಕರ್ನಾಗ ಮಾಡತ್ತಾನೆ. ಇದನ್ನು ದೌಡಾಕತಿ ಅಂತ ಅನ್ನೋದಕ್ಕೆ ಆಲೂಗಡ್ಡೆ ಆಮೇಲೆ ಕಾಳು ಸ್ವಲ್ಪ ಬೇಯಬೇಕಲ್ಲ, ಲೇಟ್ ಆಕತಿ. ಹಂಗೆ ಗ್ಯಾಸ್ ಮ್ಯಾಗ ಬೇಯಿಸ್ಕೊಂತ ಕುಂತ್ರೆ ಅದ್ರ ಸಲುವಾಗಿ ಡೈರೆಕ್ಟಾಗಿ ಕುಕ್ಕರ್ನಾಗ ಮಾಡತ್ತಾನೆ. ಎಣ್ಣೆ ಕಾದಿಂದ ನಾನು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಹಾಕಿಟ್ಟ ನೋಡ್ರಿ. ಈಗ ಹಾಕಿ ಒಗ್ಗರಣೆಗೆ ಹಾಕೀನಿ. ಅದು ಸ್ವಲ್ಪ ಇದು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೀನಿ, ಕೆಂಪು ಖಾರದ ಪುಡಿ ಹಾಕೀನಿ, ಸ್ವಲ್ಪ ಮಸಾಲ ಪೌಡ್ರ್ ಹಾಕೀನಿ. ಹಾಕಿ ಈ ಮಸಾಲ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕತ್ತ ನೋಡ್ರಿ. ಮಸಾಲ ಪೌಡ್ರ್ ಅಂತಂದ್ರೆ ಗರಂ ಮಸಾಲ. ಇದರ ರುಬ್ಬಿಟ್ಟಿದ್ದನ್ನು ಇದಕ್ಕೆ ಹಾಕಿ ಚಲೋತ್ನಂಗ ಒಂದ್ಸರಿ ಮಿಕ್ಸ್ ಮಾಡಕತ್ತಾನೆ. ಮಿಕ್ಸ್ ಮಾಡ್ಕೊಂಡಾಗಿಂದ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದನ್ನು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕಬೇಕು. ಅದಕ್ಕಿಂತ ಮೊದ್ಲಿಕ್ಕೆ ನಾನು ಫಸ್ಟಿಗೆ ಕಾಳೆ ನೀರು ಹಾಕಿಟ್ಕೊಂಡಿದ್ನಲ್ಲ ಅವ್ರಿಗೆ ಕಾಳನ್ನ ಅವನ್ನ ಹಾಕಕತ್ತಾನೆ. ಅದಾಗಿಂದ ಸ್ವಲ್ಪ ಆಲೂಗಡ್ಡೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹಾಕಿ ಆಗಿಂದ ನಾನು ನೀರು ಹಾಕೋತಾನೆ. ಅಂದ್ರೆ ನಾನು ಫಸ್ಟ್ ನೀರು ಹಾಕಿಲ್ಲ, ಇನ್ನೂ ಜಸ್ಟ್ ಏನು ಮಸಾಲೆ ಏನು ರುಬ್ಬಿ ಹಾಕಿದ್ನಲ್ಲ ಅಷ್ಟು. ಈಗ ಕಾಳು ಆಮೇಲೆ ಸ್ವಲ್ಪ ಆಲೂಗಡ್ಡೆ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿ ಈಗ ಲಾಸ್ಟಿಗೆ ನೀರು ಹಾಕಕತ್ತಾನೆ ನೋಡ್ರಿ. ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ಅಂದ್ರೆ ಸ್ವಲ್ಪ ಗ್ರೇವಿ ದಪ್ಪಾಗಬೇಕು ಅಥವಾ ತೆಳು ಒಯ್ಬೇಕು ನೋಡಿಕೊಂಡು. ಆಲ್ಮೋಸ್ಟ್ ಕೂರ್ಮ ಅಂತಂದ್ರೆ ಅಷ್ಟೊಂದು ತೆಳು ಬರೋಂಗಿಲ್ಲ, ಸ್ವಲ್ಪ ಗ್ರೇವಿ ಬಂದ್ಗೈದ್ರನ ಟೇಸ್ಟ್. ನಾನು ಅದ್ರ ತಕ್ಕಂಗೆ ನೋಡಿ ನೀರು ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ. ಉಪ್ಪು ಇನ್ನೂ ಹಾಕಿಲ್ಲ ನಾನು. ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಾಗಿಂದ ಸ್ವಲ್ಪ ಬೆಲ್ಲನ ನಾನು ಹೆಚ್ಚಾಗಿ ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ತೀನಿ. ನಿಮಗೆ ಇಷ್ಟ ಇದ್ರೆ ಬೆಲ್ಲ ಹಾಕ್ಕೊರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಯಾಕ್ರಿ ನೀವು ಎಲ್ಲದಕ್ಕೂ ಅಡುಗೆಗೂ ಸ್ವೀಟ್ ಹಾಕ್ತೀರಿ ಅಂತ ಅನ್ಬೋದು. ನಮ್ಗೆ ಸ್ವಲ್ಪ ಸ್ವೀಟ್ನೆಸ್ ಇದ್ರೇ ಟೇಸ್ಟ್ ಅನ್ನಿಸ್ತದೆ, ಅದ್ರ ಸಲುವಾಗಿ. ಆಮೇಲೆ ಅದಾಗಿಂದ ಕಸೂರಿ ಮೇಥಿ ಹಾಕಿದೆ. ಕೊತ್ತಂಬರಿ ಒಂದಿಲ್ಲ ನಮ್ಮ ಮನ್ಯಾಗ ಇವತ್ತು ಖಾಲಿ ಆಗೈತಿ, ಹಿಂಗಾಗಿ ಇಷ್ಟ್ರ ಮೇಲನ ಮುಗಿಸಾಕತ್ತ ನೋಡ್ರಿ. ಇದಂತೂ ಈಗ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದು. ಲಾಸ್ಟಿಗೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಸೀಟಿ ಆಗಲಿ. ಇದು ಕೂರ್ಮ ಅಂತೂ ರೆಡಿ ಆಗಕತ್ತ. ಲಾಸ್ಟಿಗೆ ಚಪಾತಿ ಒಂದು ಮಾಡ್ಬೇಕು ನೋಡ್ರಿ. ಅನ್ನ ಅಂತೂ ಮಾಡೋಂಗಿಲ್ಲ, ನಾನು ಮಾಡಿದ್ರು ಯಾರು ಉಣ್ಣಂಗಿಲ್ಲ ನಮ್ಮ ಮನ್ಯಾಗ. ಚಪಾತಿ ಮಾಡಿದಾಗ ಚಪಾತಿನ ತಿಂದ್ಬಿಡ್ತಾರೆ. ಹೀಗಾಗಿ ಇವಾಗ ಚಪಾತಿ ಹಿಟ್ಟನ್ನ ಮಿದ್ದಾಕತ್ತಾನೆ. ಮಿದ್ದಿ ಅವನ್ನ ಅಷ್ಟು ಹುಳಿ ಇರಬೇಕು. ಇದಾಗಿಂದ ಚಲೋತ್ನಾಗ ಒಂದು ಸ್ವಲ್ಪ ಒಂದೆರಡು ಚಪಾತಿ ಮಾಡಿಬಿಟ್ರೆ ಇವತ್ತಿನ ರಾತ್ರಿ ಅಡಿಗೆ ಮುಗ್ದಂಗೆ ಆಕತಿ. ಈಗ ಪಟಪಟ ಅಂತಂದೆರಡು ಚಪಾತಿ ಮಾಡಿಬಿಡ್ತಾನೆ.
ನೋಡ್ಬೋದು ಎಷ್ಟೊಂದು ಮಸ್ತ್ ಕಾಣತೈತಿ ಕುರ್ಮಾ. ಈಗಂತೂ ಇದು ಕುರ್ಮಾ ರೆಡಿ ಆಯ್ತು. ನೆಕ್ಸ್ಟ್ ಚಪಾತಿ ಒಂದು ಮಾಡ್ಬಿಡ್ತಾನೆ. ಅವನ್ನೆಲ್ಲ ಇದೊಂದು ಸ್ವಲ್ಪ ಕುರ್ಮಾನು ಅವರಿಗೆ ಸ್ವಲ್ಪ ಕೊಟ್ಟು ಕೊಟ್ಕೊಳ್ತಾರೆ. ಕೇಳ್ತಾನೆ ಬೈತೀವೋ ಅನ್ನೋದು ಬೇಕು ಏನು ಬೇಡ ಅನ್ನೋಂಥದ್ದು ಕೇಳಿ ಆಮೇಲೆ ಕೊಟ್ಕೊಳ್ತಾರೆ. ಇದ್ರಾಗೂ ಫೋನ್ ಮಾಡಿ ಕೇಳಿದೆ ಕುರ್ಮಾ ಮಾಡೇನು ಬೇಕನ ಅಂಥೇಳಿ ಕೊಟ್ಟು ಕಳ್ಸಂಟಿ ಅಂಥೇಳಿ ಅರ್ತಿನ ಕಳಿಸಿದ್ಲಕ್ಕಿ. ಹಂಗಾಗಿ ಆಕಿಗೂ ಸ್ವಲ್ಪ ಕೊಟ್ಟು ಕಳ್ಸಾತಾನ ನೋಡ್ರಿ ಈಗ ಕುರ್ಮಾನ. ಲಾಸ್ಟಿಗೆ ಚಪಾತಿ ಉಳ್ಳಿನೆಲ್ಲ ಮಾಡಿಟ್ಕೊಂಡಿದ್ನಲ್ಲ ಈ ರೀತಿ ಒಮ್ಕೆ ಎಣ್ಣೆ ಹಚ್ಚುವಂಥ ವಿಧಾನ ನೋಡ್ರಿ ಇದು. ಈ ರೀತಿ ಒಮ್ಕೆ ಹಿಂಗೆ ನಾಲ್ಕು ಉಳ್ಳಿನೂ ಹಿಂಗೆ ಇಟ್ಕೊಂಡು ಒಮ್ಕೆ ಹಿಂಗೆ ಲಟ್ಟಿಸಿ ಆಮೇಲೆ ಅದ್ರ ಮ್ಯಾಗ ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಚಿ ಒಮ್ಕೆ ಅಂದ್ರೆ ಒಮ್ಕೆ ಒಂದು 4-5-6 ಚಪಾತಿ ಎಣ್ಣೆ ಹಚ್ಚಿದ್ದು ಒಮ್ಕೆ ರೆಡಿ ಆಗಿಬಿಡ್ತಾವೆ. ಇಲ್ಲಾಂದ್ರೆ ಒಂದೊಂದು ಲಟ್ಟಿಸಿ ಒಂದೊಂದು ಎಣ್ಣೆ ಹಚ್ಚಿ ಒಂದೊಂದನ್ನ ಹತ್ತಿಕ್ಕೆ ಇಡಬೇಕಾಗಿತ್ತು ಹಾಕಿರ್ತೈತಿ. ಆದ್ರೆ ಹಿಂಗೆ ಮಾಡ್ಕೊಂಡ್ರೆ ಸ್ವಲ್ಪ ದೌಡು ಟೈಮ್ ಉಳಿತೈತೆ ಅಂದಂಗೆ, ಸ್ವಲ್ಪ ದೌಡಾಕತಿ ಕೆಲಸ ಎಲ್ಲನೂ. ಈ ರೀತಿ ಒಂದೊಂದು ಉಳ್ಳಿಗೆ ಎಣ್ಣೆ ಹಚ್ಚಿ ಒಂದ್ರ ಮೇಲೊಂದು ದಬಾಕಾಗತ್ತಾನೆ ನೋಡ್ರಿ. ಇದು ನಾವು ಮಾಡೋವಂಥದ್ದು. ನಾ ಇವತ್ತು ಮಾಡತ್ತಿದ್ದು ಪದರ್ ಚಪಾತಿ, ಸಿಂಗಲ್ ಪರೋಟ ಟೈಪ್ ಅಲ್ಲ, ಪದರ್ ಚಪಾತಿ ಮಾಡಾಕತ್ತಾನೆ. ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ನೋಡ್ರಿ ಇವು. ಹೆಚ್ಚಾಗಿ ಎಲ್ಲರೂ ಊರಿಗೆ ಕಟ್ಕೊಂಡು ಹೊಂಟ್ರೆ ಅದು ಬಾಯ್ಕಿ ಬುತ್ತಿ ತವ್ರ ಮನೆಗೆ ಕಟ್ಕೊಂಡು ಹೋಗ್ಬೇಕಾದ್ರೆ ಒಟ್ಟು ಹಿಂಗೆ ಅಡುಗೆ ಕಟ್ಕೊಂಡು ಹೊಂಟ್ವಿ ನಾವು ಇದಕ್ಕೆ ಅಂತಂದ್ರೆ ಸ್ವಲ್ಪ ಬುತ್ತಿ ಕಟ್ಕೊಂಡು ಊರಿಗೆ ಹೊಂಟೇವಿ ಅಂತಂದ್ರೆ ಈ ರೀತಿ ಚಪಾತಿ ಮಾಡ್ಕೋತೀವಿ ನಾವು. ಇದು ಸ್ವಲ್ಪ ಜಾಸ್ತಿ ನಮ್ಮ ಕಡೆ ಪದರ್ ಚಪಾತಿ ಮಾಡುವಂಥದ್ದು. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅನ್ನುವಂಥದ್ದನ್ನು ನನಗೆ ಸ್ವಲ್ಪ ಕಮೆಂಟ್ನ್ಯಾಗ ತಿಳಿಸಿದ್ರೆ ಗೊತ್ತಾಗತ್ತೆ. ನಿಮ್ಮ ಭಾಗದಾಗ ಯಾವ ರೀತಿ ಚಪಾತಿ, ನೀವು ಯಾವ ಭಾಗದವರು ಅನ್ನುವಂಥದ್ದು. ನಾವು ಮಾತ್ರ ಹುಬ್ಬಳ್ಳಿ ಭಾಗದವರು ಈ ರೀತಿ ಚಪಾತಿ ಮಾಡಕತ್ತೇವೆ ನೋಡ್ರಿ. ಚಪಾತಿ ಮಾಡೋದನ್ನು ಅದು ನೋಡ್ರಿ ಮಸ್ತ್ ಅನ್ಪದ ಚಪಾತಿ ರೆಡಿ ಆಗ್ಯಾವು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಅದ್ರಾಗ ಉತ್ತರ ಕರ್ನಾಟಕ ಅನ್ನೋಕ್ಕಿಂತನೂ ನಮ್ಮೂರ ಕಡೆ ಜಾಸ್ತಿ ಹುಬ್ಬಳ್ಳಿ ಭಾಗದಾಗ ಜಾಸ್ತಿ ಮಾಡ್ತಾರೆ. ಹಂಗೆ ಕುರ್ಮಾನು ರೆಡಿ ಆಗೈತಿ. ಇವತ್ತಿನ ಡಿನ್ನರ್ ಆಲ್ರೆಡಿ ರೆಡಿ ಆಯ್ತು. ಬಾಂಡೆ ಅನ್ನಕ್ಕೆ ಬಾಂಡೆ ಏನು ಮಾಡಿಲ್ಲ, ಇದು ಒಂದು ಚಪಾತಿ ಹಿಟ್ಟಿಂದು ಬುಟ್ಟಿ ಐತಿ. ಆಮೇಲೆ ಊಟ ಮಾಡಿದ ಬಾಂಡೆ ಇರ್ತಾವಲ್ಲ ಅದ್ರ ಕೂಡ ತಿಕ್ಕಿ ಬಿಡ್ತಾನೆ. ಇದನ್ನು ಇನ್ನೂ
ಇನ್ನೂ ಯಾರೂ ಊಟಕ್ಕೆ ಬಂದಿಲ್ಲ, ಹೀಗಾಗಿ ಅಷ್ಟು ಸ್ಟಾಪ್. ನಮ್ಮ ಮನೆಯವರು ಇವಾಗ ಇನ್ನೂ ಹುಬ್ಳಿ ಬಿಡಾಕತ್ತಾರಂತ, ಇವು ಹುಬ್ಳಿಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಇವಾಗ ಇನ್ನೂ ಹುಬ್ಳಿ ಬಿಡಾಕತ್ತಾನೆ ಇವಾಗ ಅಂತ ಹೇಳಿದ್ರೆ ಬಂದ ಕೂಡಲೇ ಊಟಕ್ಕೆ ಕೊಟ್ಬಿಡ್ತಾನೆ. ಪ್ರೀತು ನಾವು ಇನ್ನೂ ಓದ್ಕೊಳಕತ್ತಾರ, ಸ್ವಲ್ಪ ಓದ್ಕೊಳ್ಳಿ. ಟೈಮು 8:05 ಆಯ್ತು. ಇಷ್ಟು ಮಾಡಬಾರ್ದು. ಇನ್ನು ಬಂದು ಊಟಕ್ಕೆ ಹಚ್ಕೊಡುವಾಗ ನಾ ವಿಡಿಯೋ ಕಂಟಿನ್ಯೂ ಮಾಡ್ತೇನಂತ. ನಮ್ಮ ಮನೆಯವರು ಹುಬ್ಳಿಯಿಂದ ಇವಾಗ ಬಂದ್ರೆ ನೋಡ್ರಿ. ಆಮೇಲೆ ನಾವೇ ಆಲ್ರೆಡಿ ಊಟಕ್ಕೆ ಕುಂತಿದ್ದ, ಊಟ ಮಾಡತ್ತಾನವ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಸಂತಿನೂ ತೊಗೊಂಬಂದಾರ, ಅಂದ್ರೆ ಸ್ವಲ್ಪ ಕಾಯಿಪಲ್ಯ ಅದು ಇರಲಿಲ್ಲ, ಕಾಯಿಪಲ್ಯ ತೊಗೊಂಬಂದಾರ. ಏನೇನು ತಂದಾರ ಅಂಥೇಳಿ ನೋಡೋಣ ಬರ್ರಿ. ಬ್ರೆಡ್ ಇದು ಚಾದಾಗ ಬೆಳಗ್ಗೆ ಎದ್ಕೊಂಡು ತಿನ್ನಕ್ಕೆ. ಆಮೇಲೆ ಏನಪ್ಪ ಅಂತಂದ್ರೆ ಸ್ವಲ್ಪ ಆಲ್ಮಂಡ್ ಡ್ರಾಪ್ಸ್ ಯೂಸ್ ಮಾಡ್ತಾನೆ ನಾನು ಅದಕ್ಕೆ. ಆಮೇಲೆ ಇದೊಂದಷ್ಟು ಪೂರ್ತಿ ಕಾಯಿಪಲ್ಯ, ಇದು ಪೂರ್ತಿ ಕಾಯಿಪಲ್ಯ. ಇದೊಂದು ಫ್ಲವರ್ ತಗೊಂಡು ಮಸ್ತ್ ಐತಿ. ಲಾಸ್ಟ್ ಟೈಮ್ ನಾವು ಮಾರ್ಕೆಟ್ಗೆ ಹೋದಾಗ ಇಂಥದ್ದು ಹೆಚ್ಚು ಕಮ್ಮಿ 60 ರೂಪಾಯಿ ಹೇಳಕತ್ತಿದ್ರು ಒಂದಕ್ಕೆ. ಈಗ ಸಸ್ತಾಗೈತಂತ 25 ರೂಪಾಯಿನೂ ಕೊಟ್ಟಾರಂತ. ಕೊತ್ತಂಬರಿ ಇದೆ 4 ತೊಗೊಂಬಂದಿರಿ, 4ಕ್ಕೂ ಮೆಣಸಿಕಾಯಿ ಸೌತೆಕಾಯಿ, ಚೌಳಿಕಾಯಿ, ಹಸಿಮೆಣಸಿಕಾಯಿ. ಫ್ರೆಂಡ್ಸ್, ಊಟಕ್ಕಂತೂ ಹಚ್ಕೊಂಡಿದ್ದಾತ, ಇನ್ನು ನಾವು ಊಟ ಮಾಡ್ತೀವಿ. ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ನಮಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.